ಲೋಕಾಕಾಶ ಭಾಗ 12 ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಇದು ಈಗ ನೋಡಿ, ನೀವು ನೋಡ್ತಿರೋದು ಕಮಲಗಳು. ಈಗ ನಿಮಗೆ ಗೊತ್ತಿದೆ, ಪರ್ವತಗಳು ಮತ್ತು ಸರೋವರಗಳ ಹೆಸರನ್ನು ಹಿಂದೆ ಹೇಳಲಾಗಿದೆ, ಅದನ್ನು ಈಗ ಮತ್ತೆ ಹೇಳೋದಿಲ್ಲ. ಆದರೆ ಇಷ್ಟೇ ನೆನ್ಪಿಟ್ಕೊಳ್ರಿ ನೀವೀಗ, ಈ ಕಮಲಗಳು ಇದಕ್ಕಿಂತ ಇದು ದ್ವಿಗುಣ ವಿಸ್ತಾರ ಇದೆ, ಅಂದರೆ 2 ಪಟ್ಟು ವಿಸ್ತಾರ ಇದೆ, ಇದಕ್ಕಿಂತ 2 ಪಟ್ಟು ವಿಸ್ತಾರ ಇದು. ಆ ರೀತಿ ಅಂದರೆ ಹೇಗೆ, ಇದು 1 ಭಾಗ ಇದ್ದರೆ ಇದು 2 ಭಾಗ, ಇದು 4 ಭಾಗ. ಅದೇ ಇದು ಸಮಾನ, ಇದು ಸಮಾನ, ಇದು ಸಮಾನ. ಕೊಳಗಳ ಹೆಸರಂತೂ ನಿಮ್ಗೆ ಹೇಗೆ ಗೊತ್ತಿದೆ, ಪದ್ಮ, ಮಹಾಪದ್ಮ, ತಿಗಿಂಚ, ಕೇಸರಿ, ಮಹಾಪುಂಡ್ರಿಕ, ಪುಂಡ್ರಿಕ. ಅರ್ಥ ಆಯ್ತಲ್ಲ? ಈ ಚಿತ್ರವನ್ನು ಈ ರೀತಿ ಬಿಡಿಸ್ಕೊಂಡ್ರೆ ಒಳ್ಳೆಯದು. ನೀವು ನನಗಿಂತ ಸುಂದರವಾದ ಚಿತ್ರಗಳನ್ನ ಬಿಡಿಸ್ತೀರ, ಅದು ನಮ್ಗೆ ಗೊತ್ತಿದೆ. ಇದು ಆ ಥರ ಅಲ್ಲ. ಮತ್ತು ಈ ಚಿತ್ರ ಕಮಲಗಳು, ಇಲ್ಲಿ ನೀವು ನೋಡ್ತಿರುವಂಥ ಕಮಲಗಳು ಬೇರೆ ಇರ್ತವೆ, ಇವು ಬೇರೆ ಇರ್ತವೆ. ಯಾಕೆಂತಂದರೆ ಇಲ್ಲಿ ಏನು ಕಮಲಗಳು ನೀವು ನೋಡ್ತೀವಲ್ಲ, ಅದು ಯಾವ ಕಾಯಿಕೆ ಇದೆ ಹೇಳ್ರಿ ನೋಡೋಣ? ವನಸ್ಪತಿ ಕಾಯಿಕೆ ಇದೆ ಅಲ್ವಾ? ಆದರೆ ಇವು ಯಾವ ಕಮಲಗಳು ಕೂಡ ವನಸ್ಪತಿ ಕಾಯಿಕ ಇಲ್ಲ, ಇವೆಲ್ಲ ಪೃಥ್ವಿ ಕಾಯಿಕ ಇದ್ದಾವೆ. ಆದ್ದರಿಂದ ಈ ರೀತಿ ಚಿತ್ರವನ್ನು ನಾನು ಬಿಡಿಸಿದ್ದೀನಿ. ಇವು ಗೊತ್ತಾಗ್ತಿದೆಯಲ್ಲದ, ಇದು ಯಾಕೆಂದರೆ ಇವು ಇಲ್ಲಿ ಕಮಲಗಳು ನಮ್ಮಲ್ಲಿ ಏನಾಗ್ತವೆ, ಸ್ವಲ್ಪ ದಿವಸಕ್ಕೆ ಬಾಡಿ ಹೋಗ್ತವೆ. ಆದರೆ ಇವು ಬಾಡುವುದಿಲ್ಲ, ಇವು ಅನಾದಿ ಕಾಲದಿಂದ ಇದ್ದಾವೆ ಮತ್ತು ಅನಂತ ಕಾಲದವರೆಗೆ ಇರ್ತವೆ. ಇವು ಪೃಥ್ವಿ ಕಾಯಿಕ ಇದ್ದಾವೆ, ಅನಾದಿ ಅನಂತ ಇದ್ದಾವೆ. ಇವು ಅರ್ಥ ಆಯಿತು, ಆಕೃತಿಮ ಇದ್ದಾವೆ. ಆದ್ದರಿಂದ ಇದರ ಮೇಲೆ ದೇವಿಯರ ವಾಸಸ್ಥಾನಗಳಿದ್ದಾವೆ, ಅದನ್ನು ಬರೆದು ತೋರಿಸ್ತೀನಿ. ಗೊತ್ತಾಯ್ತಲ್ಲ? ಇದೀಗ ಈ ಚಿತ್ರವನ್ನು ನೀವು ಇನ್ನೊಂದು ರೀತಿ ಕೂಡ ಮಾಡ್ಬೋದು. ಇದೇ ರೀತಿ ಮಾಡಿರಿ ಅಂತ ನಾನು ಹೇಳೋದಿಲ್ಲ, ಇನ್ನೊಂದು ರೀತಿ ಕೂಡ ಮಾಡ್ಬೋದು. ಅದು ನಿಮಗೆ ಸರಳ ಅನಿಸ್ತದೆ. ಯಾವುದು ನಿಮ್ಮ ಬುದ್ಧಿ ಒಳಗಡೆ ಅದು ಸ್ವಚ್ಛ. ಈವರೆಗೆ ನೀವು ಸಾಕಷ್ಟು ಚಿತ್ರಗಳನ್ನು ನೋಡಿದ್ದೀರಿ, ಕಲ್ತಿದ್ದೀರಿ, ನಿಮಗೆ ಅನುಭವಕ್ಕೆ ಬಂದಿದ್ದಾವೆ. ಅವು ಚಿತ್ರ ನೋಡಿ ತಿಳಿಯುವುದು ಬಹಳ ಸರಳ ಮತ್ತು ಸುಲಭವಾಗಿ ವಿಷಯ ತಿಳುವಳಿಕೆಗೆ ಬರ್ತದೆ. ಅದಕ್ಕೋಸ್ಕರ ಚಿತ್ರ ಅಲ್ವಾ? ಹಾಗಿದ್ರೆ ಇನ್ನು ಮುಂದೆ ಅದರ ಸಂಬಂಧಿ ಇನ್ನೊಂದು ಚಿತ್ರವನ್ನು ನೋಡೋಣ ಬರ್ರಿ. ನೋಡಿ, ನೀವೇನಾರು ಈ ರೀತಿ ಚಿತ್ರವನ್ನು ಬಿಡಿಸಿದರೂ ಕೂಡ ಅದು ಸರಿಯೇ ಇದೆ, ಅದನ್ನು ತಪ್ಪು ಎಂದು ಹೇಳಲು ಬರುವುದಿಲ್ಲ. ಯಾಕೆಂದರೆ ಶಾಸ್ತ್ರದಲ್ಲಿ, ಅಂದರೆ ಮಹಾಶಾಸ್ತ್ರಗಳಲ್ಲೂ ಕೂಡ ಈ ರೀತಿ ಕೆಲವು ಜಾಗದಲ್ಲಿ ತೋರಿಸಿದ್ದಾರೆ. ಆದರೆ ನಿಮ್ಮ ಜ್ಞಾನದಲ್ಲಿ ನೀವು ಹೇಗೆ ಚಿತ್ರ ಇದೆ ಅದೇ ರೀತಿ ಕಲ್ತ್ರೆ ನಿಮ್ಮ ಜ್ಞಾನ ತಪ್ಪಾಗುತ್ತದೆ. ನೆನಪಿಟ್ಕೊಳ್ರಿ, ಇದು ಚಿತ್ರ ಬಿಡಿಸುವಂಥ ಪದ್ಧತಿ ಸರಳ ಪದ್ಧತಿ. ಆದರೆ ಜ್ಞಾನ ಹಾಗೆಯೇ ನೀವು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತದೆ. ಯಾಕೆಂತಂದರೆ ನೋಡ್ರಿ, ಈ ಕಮಲದಷ್ಟೇ ದೊಡ್ಡ ಇದು, ಅದರಷ್ಟೇ ದೊಡ್ಡ ಇದು, ಅದರಷ್ಟೇ ದೊಡ್ಡ ಇದು, ಹಾಗೆ ತಿಳ್ಕೊಂಡ್ರೆ ನಿಮ್ಮ ಜ್ಞಾನ ತಪ್ಪಾಗ್ತದೆ. ಮತ್ತೆ ಈ ಸರೋವರಗಳು, ಎಲ್ಲ ಸರೋವರಗಳು ಒಂದೇ ಆಕಾರದವು, ಒಂದೇ ಆಯಾಮದವು, ಅಂದರೆ ಒಂದೇ ವಿಸ್ತಾರದವು ಇದ್ದಾವೆ. ಆ ರೀತಿ ಅಲ್ಲ. ಆ ರೀತಿ ನೀವು ತಿಳ್ಕೊಂಡ್ರೆ ಜ್ಞಾನ ತಪ್ಪಾಗುತ್ತದೆ ನಿಮ್ಮ ಜ್ಞಾನ. ಅದಕ್ಕೆ ಹಿಂದಿನ ಚಿತ್ರವೇ ಸರಿ ನಿಮಗೆ. ಆದರೆ ಈ ಚಿತ್ರವನ್ನು ಮತ್ತೆ ಯಾಕೆ ತೋರಿಸಿದೆ ನಾನು? ಅದಕ್ಕೆ ಯಾಕೆ ತೋರಿಸಿದೆ ಅಂದರೆ, ನಿಮಗೆ ಹಿಂದಿನ ಚಿತ್ರವನ್ನು ಮಾಡೋದು ತೊಂದರೆ ಆದ ಪಕ್ಷದಲ್ಲಿ ನೀವು ಈ ರೀತಿ ಚಿತ್ರವನ್ನು ಮಾಡಿಕೊಂಡ್ರು ಕೂಡ ಅದು ತಪ್ಪು ಅಲ್ಲ ಅಂದರೆ ನಿಮ್ಮ ಜ್ಞಾನದಲ್ಲಿ ತಪ್ಪಾಗಬಾರ್ದು ನೋಡ್ರಿ. ಗೊತ್ತಾಯ್ತು? ಹಾಗಾದರೆ ಏನು ಮಾಡಬೇಕು ನೋಡಿ, ಇಲ್ಲಿ ಕೇಳ್ರಿ. ಈಗ ಈ ಸರೋವರದಕ್ಕಿಂತ ಈ ಸರೋವರ ದ್ವಿಗುಣ ವಿಸ್ತಾರ ಇದೆ, ಅಂದರೆ 2 ಪಟ್ಟು ವಿಸ್ತಾರ ಇದೆ. ಅದಕ್ಕಿಂತ ಇದು 2 ಪಟ್ಟು ವಿಸ್ತಾರ ಇದೆ. ಆಯಿತು? ಇದು ಸಮಾನ ಇದ್ದಾವೆ, ಇದು ಸಮಾನ ಇದೆ, ಇದು ಸಮಾನ ಇದೆ. ಇದಂತೂ ಹೇಗೂ ನಿಮ್ಗೆ ಗೊತ್ತಾಗಿತ್ತು. ಯಾಕೆಂದರೆ ಹಿಂದಿನ ಚಿತ್ರದಲ್ಲಿ ನೀವು ಅದಕ್ಕೆ ನಿಮಗೆ ಗೊತ್ತಾಗಿದೆ. ಅರ್ಥ ಆಯಿತು? ಗೊತ್ತಾಗಿದೆ ಅಂತ ಹೇಳಿ ನಾನು ತಿಳ್ಕೊತೀನಿ. ಈಗ ಮತ್ತೆ ಇದನ್ನು ಯಾಕೆ ತೋರಿಸಿದೆ ಅಂದರೆ, ನಿಮಗೆ ಅಕಸ್ಮಾತ್ ಯಾರಿಗಾರು ಅದನ್ನ ಬಿಡ್ಸಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ಬಿಡಿಸ್ಕೊಳ್ರಿ. ಆದರೂ ಅದು ಪೂರ ತಪ್ಪು ಅಂತ ನಾವು ಹೇಳಕ್ಕೆ ಬರಲ್ಲ ಚಿತ್ರವನ್ನು. ಆದರೆ ನಿಮ್ಮ ಜ್ಞಾನದಲ್ಲಿ ಮಾತ್ರ ನಿಮ್ಗೆ ಗೊತ್ತಿರಬೇಕು. ಇನ್ನು ಅಷ್ಟಾದಮೇಲೆ ಇಲ್ಲಿ ನೋಡ್ರಿ, ಈಗ ಇನ್ನೊಂದು ಸಲ ಹೇಳ್ತೀನಿ. ಇದು ನೋಡಿ, ಕ್ಷೇತ್ರಗಳು. ಈಗ ನೀವು ಮರ್ತಿರ್ತೀರಿ, ಇಷ್ಟೊತ್ತಿಗೆ ನನಗೆ ಗೊತ್ತಿದೆ. ಸಾಕಷ್ಟು ಜನ ಇದರಲ್ಲಿ ನೀವು ಮರ್ತಿದ್ದೀರಿ ನೀವು. ನೋಡಿ ನೀವು ಮರ್ತಿದ್ದೆ, ನನಗೆ ಗೊತ್ತಿದೆ ಅದು. ಈಗ ಕ್ಷೇತ್ರ ಹೇಳ್ತೀನಿ ಕೇಳ್ರಿ. ಇಲ್ಲಿ ನೋಡಿ, ಇದು ಇನ್ನೊಂದು ಸಲ ಹಿಂದಿನ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಕೇಳ್ರಿ. ಇಲ್ಲಿ ನೋಡಿ, ಭರತ, ಹೈಮವತ, ಹರಿ, ವಿದೇಹ, ರಮ್ಯಕ, ಹೈರಣ್ಯವತ, ಐರಾವತ, ಇವು ಕ್ಷೇತ್ರಗಳು. ಗೊತ್ತಾಯ್ತು ನಿಮಗೆ? ಹಿಂದೆ ಮುಗಿದೋಗಿದೆ ಇದು. ಮತ್ತೀಗ ನೆನಪಿಗೆ ಬಂತು ನೋಡ್ರಿ. ಇನ್ನು ಅಷ್ಟಾದಮೇಲೆ ಇನ್ನು ಪರ್ವತಗಳು. ಅದ್ರ ಮೇಲೆ ಇದು ಹಿಮವಾನ, ಮಹಾಹಿಮವಾನ, ನಿಷಧ, ನೀಲ, ರುಕ್ಮಿ, ಶಿಖರಿ, ಇವು ಪರ್ವತಗಳು. ಆ ಪರ್ವತಗಳ ಮೇಲೆ ಈಗ ಸರೋವರಗಳ ಹೆಸರು ಏನಪ್ಪ ನೋಡಿ, ಹೇಳ್ರಿ ನೀವು ಹೇಳ್ರಿ. ಈಗಾಗಿದ್ದು ಹೇಳ್ರಿ ನೋಡೋಣ. ಏನು ಸರೋವರಗಳ ಹೆಸರೇನು? ಪದ್ಮ, ಮಹಾಪದ್ಮ, ತಿಗಿಂಚ, ಕೇಸರಿ, ಮಹಾಪುಂಡರೀಕ, ಪುಂಡರೀಕ, ಇವು ಸರೋವರ. ಕೊಳ ಅಥವಾ ಸರೋವರ, ಯಾವ್ದಾದ್ರು ಶಾಸ್ತ್ರದಲ್ಲಿ ಕೊಳ ಅಂತ ಬರ್ಬೋದು, ಇಲ್ಲ ಸರೋವರ ಅಂತ ಬರ್ಬೋದು. ಅದು ಏನೇ ಬಂದರೂ ನೀವು ಸತ್ಯ ಸರಿ ಅಂತ ಸ್ವೀಕಾರ ಮಾಡಬೇಕು. ಅರ್ಥ ಆಯ್ತು? ಇನ್ನು ಅಷ್ಟಾದಮೇಲೆ ಇನ್ನು ಈ ಕೊಳಗಳ ಮೇಲೆ ಒಂದೊಂದು ಕಮಲಗಳು ಈ ರೀತಿ. ಆದರೆ ನೆನಪಿಡ್ರಿ,
ಈ ಕಮಲಕ್ಕಿಂತ ಈ ಕಮಲ 2 ಪಟ್ಟು ವಿಸ್ತಾರ ಇದೆ, ಇದಕ್ಕಿಂತ ಇದು 2 ಪಟ್ಟು ವಿಸ್ತಾರ ಇದೆ ಅಂತಂದ್ರೆ ಇದು 1 ಭಾಗ, ಇದು 2 ಭಾಗ, ಇದು 4 ಭಾಗ. ಅರ್ಥ ಆಯ್ತು? ಇದು ಸಮಾನ, ಇದು ಸಮಾನ, ಇದು ಸಮಾನ. ಇದು ಗೊತ್ತಾಯ್ತಲ್ಲ ನಿಮಗೆ? ಇನ್ನು ಮುಂದೆ ಇಲ್ಲಿ ನಿಮಗೆ ಮುಂದೆ ಅದು ಬರ್ಸಿ ಕಲಿಸ್ತೀನಿ, ನಾನು ಓದಿಸ್ತೀನಿ, ನಿಮಗೆ ಓದಿಸಿ ಕಲಿಸ್ತೀನಿ. ಏನು ಗೊತ್ತಾ, ನಿಮ್ಗೆ ಓದಿಸಿ ಕಲಿಸ್ತೀನಿ ಅದನ್ನ. ಏನು ಅಂದರೆ ಏನು ಇದು ನೋಡ್ರಿ, ಇಲ್ಲಿ ಈ ಕಮಲದ ಮೇಲೆ ಅಂದರೆ ಈ ಎಲ್ಲ ಕಮಲಗಳ ಮೇಲೆ ಒಂದೊಂದು ಅಕೃತ್ರಿಮ ಭವನಗಳು ಇದ್ದಾವೆ. ಭವನ ಅಂದರೆ ದೊಡ್ಡ ದೊಡ್ಡ ಅರಮನೆಗಳು ಇರ್ತಾವೆ ನೋಡ್ರಿ, ಆ ರೀತಿ ಸುಂದರವಾದ ಭವನಗಳು ಇರ್ತವೆ. ಅವು ದೇವತೆಗಳು ಅಲ್ಲಿ ವಾಸವಾಗಿ ಇರುತ್ತಾರೆ. ಆ ಭವನಗಳನ್ನು ಯಾರೂ ಕಟ್ಟಿಲ್ಲ, ಅವೆಲ್ಲ ಅಕೃತ್ರಿಮ ಇದ್ದಾವೆ. ಅಂದರೆ ಅಕೃತ್ರಿಮ, ಅದನ್ನು ಯಾರೂ ಮಾಡಿಲ್ಲ ಮತ್ತು ಯಾರು ನಾಶ ಮಾಡೋದಕ್ಕಾಗಲ್ಲ. ಈ ಕಮಲಗಳು ಇದಾವಲ್ಲ, ಈ ಕಮಲಗಳು ನಾವು ತಿಳಿದ ಹಾಗೆ ಇಲ್ಲಿ ನಮ್ಮ ಸರೋವರದಲ್ಲಿ ಕಮಲಗಳು ಅರಳ್ತಾವಲ್ಲ, ಆ ರೀತಿ ಅಲ್ಲ. ನಮ್ಮ ಇಲ್ಲಿ ನಾವು ನೋಡುವಂಥ ಕಮಲಗಳಿದಾವಲ್ಲ, ಇವು ವನಸ್ಪತಿ ಕಾಯಿಕ ಇದ್ದಾವೆ. ಆದರೆ ಇದು ಪೃಥ್ವಿಕಾಯ ಇದೆ, ಪೃಥ್ವಿಕಾಯ. ಗೊತ್ತಾಯ್ತು? ಇದು ನಮ್ಮ ರೀತಿ ಹೂವು ಅಲ್ಲ, ಪೃಥ್ವಿಕಾಯ ಇದೆ, ಇದು ಅಕೃತ್ರಿಮ ಇದೆ. ಅರ್ಥ ಆಯ್ತು? ಹಾಗಾದರೆ ಇದು ಮುಂದಿನ ನಾನು ಓದಿಸ್ತೀನಿ, ಆಮೇಲೆ ಇದು ನಿಮಗೆ ಗೊತ್ತಾಯ್ತು ಅಂತ ಹೇಳಿ ನಾನು ತಿಳ್ಕೊತೀನಿ. ಈಗ ಈ ಚಿತ್ರವನ್ನು ಒಂದು ಸ್ವಲ್ಪ ನೋಡಿಕೊಳ್ಳಿರಿ. ನೋಡ್ತಾ ಇದ್ದೀರಲ್ಲ, ಮತ್ತೆ ಈ ಚಿತ್ರವನ್ನು ನೋಡಿ ಹೆದರಬೇಡ್ರಿ, ಹಾಗಿಲ್ಲ. ಇದನ್ನು ಬಿಡಿ ಬಿಡಿ ಭಾಗಗಳನ್ನಾಗಿ ಮತ್ತೆ ನಿಮಗೆಲ್ಲ ಕಲಿಸ್ಕೊಡ್ತೀನಿ. ಈಗ ನನ್ನ ಉದ್ದೇಶ ಏನಿತ್ತು ಅಂದರೆ ನಿಮಗೆ ಈಗ ನದಿಗಳನ್ನು ಕಲಿಸ್ಬೇಕಾಗಿತ್ತು, ಆದ್ದರಿಂದ ಇದನ್ನು ಹೀಗೆ ಹೇಳ್ತಾ ಇದ್ದೀನಿ ನಾನೀಗ. ಗೊತ್ತಾಯ್ತು ನಿಮಗೆ? ಈಗ ಇನ್ನೊಂದ್ಸಲ ನೋಡ್ಕೊಳ್ರಿ, ಕಂಠಪಾಠ ಆಗಲಿ ಹೋಗಲಿ. ಅದೀಗ ನೋಡ್ರಿ, ಇದು ಭರತ, ಹೈಮವತ, ಹರಿ, ವಿದೇಹ, ರಮ್ಯಕ, ಹೈರಣ್ಯವತ ಮತ್ತು ಐರಾವತ ಇವು ಕ್ಷೇತ್ರಗಳು. ಇದಾದ ಮೇಲೆ ಇದರ ಮೇಲೆ ಈ ಇಷ್ಟಿಷ್ಟು ದೊಡ್ಡ ದೊಡ್ಡ ಪರ್ವತಗಳು ನೋಡ್ರಿ, ಇವು ಬಹಳ ದೊಡ್ಡ ದೊಡ್ಡ ವಿಶಾಲ ಪರ್ವತಗಳು. ಹಿಮವಾನ್, ಮಹಾಹಿಮಾನ್, ನಿಷದ, ನೀಲ, ರುಕ್ಮಿ, ಶಿಖರಿ ಇವು ಪರ್ವತಗಳು. 6 ಪರ್ವತಗಳು, 7 ಕ್ಷೇತ್ರಗಳು. ಇದು ಗೊತ್ತಾಯ್ತಲ್ಲ ನಿಮಗೆ? ಇಷ್ಟಾದಮೇಲೆ ಇದರ ಮೇಲೆ ಈ ಪರ್ವತಗಳ ಮೇಲೆ ಈಗ ನಿಮಗೆ ಓದಿಸ್ಕೊಂಡು ಹೋಗಿದ್ದು ಹಿಂದೆ ಯಾವುದು? ಪದ್ಮ, ಮಹಾಪದ್ಮ, ತಿಗಿಂಚ, ಕೇಸರಿ, ಮಹಾಪುಂಡ್ರಿಕ, ಪುಂಡರಿಕ ಇವು ಸರೋವರಗಳು ಅಥವಾ ಕೊಳಗಳು. ಯಾವುದಾದ್ರೂ ಮಹಾಶಾಸ್ತ್ರದಲ್ಲಿ ಕೊಳ ಅಂತ ಬಂದರೆ ಅಥವಾ ಸರೋವರ ಅಂತ ಬಂದರೆ ನೀವು ಅದನ್ನು ಸತ್ಯ ತಿಳ್ಕೋಬೇಕು, ಮತ್ತು ಅಲ್ಲಿ ಗೊಂದಲ ನಿಮಗೆ ಆಗಬಾರ್ದು. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಇನ್ನು ಮುಂದೆ ಕೇಳ್ರಿ. ಈಗ ನಮಗೇನು ಬೇಕು ಅಂತಂದರೆ ಇಲ್ಲಿ ಅಂದರೆ ಆ ಪರ್ವತಗಳ ಮೇಲೆ ಇರುವಂತಹ ಕೊಳಗಳಿಂದ ನದಿಗಳು ಹೊರಡ್ತವೆ. ಅವು ಯಾವ್ಯಾವು ಇಲ್ಲಿ ಒಂದು ಸ್ವಲ್ಪ ನಾನು ವೇಗವಾಗಿ ಹೇಳ್ತಾ ಹೋಗ್ತೀನಿ, ಹಾಗಂತ ತಿಳ್ಕೊಬೇಡ್ರಿ. ಇನ್ನು ನಿಮಗೆ ಅದನ್ನು ಬಹಳ ಸಮಾಧಾನವಾಗಿ ಮುಂದೆ ಕಲಿಸ್ಕೊಡ್ತೀನಿ. ಆದರೆ ನೀವೀಗ ವೇಗವಾಗಿ ತಿಳಿರಿ ಇದನ್ನು. ಮುಂದೆ ನಿಮಗೆ ಸಮಾಧಾನವಾಗಿ ಅದರ ಬಿಡಿ ಭಾಗಗಳನ್ನ ನದಿಗಳದ್ದು ಕಲಿಸ್ಕೊಡ್ತೀನಿ. ಈಗ ಬೇಡ, ಅದು ಈಗ ಇಷ್ಟೇನು ತಿಳ್ಕೊಂಡು ಹೋಗ್ರಿ. ಯಾವಾಗಲೂ ಇನ್ನೊಂದು ನೆನ್ಪಿಟ್ಕೊಳ್ರಿ, ಇದು ಪೂರ್ವ ಭಾಗ ಬರ್ತದೆ, ಇದು ಈ ಕಡೆ ಪೂರ್ವ ಭಾಗ, ಇದು ಪಶ್ಚಿಮ ಭಾಗ, ಇದು ದಕ್ಷಿಣ, ಇದು ಉತ್ತರ. ಯಾವಾಗಲೂ ನೆನ್ಪಿಟ್ಕೊಳ್ರಿ. ಅರ್ಥ ಆಯ್ತಲ್ಲ? ಇದು ಪೂರ್ವ, ಈ ಕಡೆ ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಉತ್ತರ. ನೆನ್ಪಿಟ್ಕೊಳ್ರಿ. ಈಗ ಎಲ್ಲಿಂದ ಪ್ರಾರಂಭ ಆಗಬೇಕು? ಇಲ್ಲಿಂದ ಪ್ರಾರಂಭ ಆಗ್ತದೆ. ಹೇಳ್ತಾ ಹೋಗ್ತೀನಿ ನೋಡ್ರಿ. ಗಂಗಾ, ಸಿಂಧು, ರೋಹಿತ್, ರೋಹಿತಾಸ್ಯ, ಹರಿತ್, ಹರಿಕಾಂತ, ಸೀತಾ, ಸೀತೋದ, ನಾರಿ, ನರಕಾಂತ, ಸುವರ್ಣಕುಲ, ರೂಪ್ಯಕುಲ, ರಕ್ತ, ರಕ್ತೋದ ಇವು 14 ನದಿಗಳು. ಅಂದರೆ ಗಂಗಾ, ಸಿಂಧು, ರೋಹಿತ್, ರೋಹಿತಾಸ್ಯ, ಹರಿತ್, ಹರಿಕಾಂತ, ಸೀತಾ, ಸೀತೋದ, ನಾರಿ, ನರಕಾಂತ, ಸುವರ್ಣಕುಲ, ರೂಪ್ಯಕುಲ, ರಕ್ತ, ರಕ್ತೋದ ಇವು 14 ನದಿಗಳು. ಅಂದರೆ ಇವು ಮಹಾನದಿಗಳು. ಇಲ್ಲಿ ಹರಿತಾವಲ್ಲ ಸಣ್ಣ ಸಣ್ಣ ನದಿಗಳು, ಆ ರೀತಿ ಅಲ್ಲ, ಇವು ಮಹಾನದಿಗಳು. ಇದರ ಬಗ್ಗೆ ಭಾಳ ಮುಂದೆ ಹೇಳೋದಿದೆ, ಆದರೆ ನಿಮಗೆ ಇದು ಈ ಜಾಗದಲ್ಲಿ ಈಗ ಗೊತ್ತಾಗಬೇಕು. ಇಲ್ಲಿ ನೋಡಿ ಗೊತ್ತಾದ್ರೇ ಮುಂದೆ ಬಿಡಿ ಭಾಗಗಳು ಗೊತ್ತಾಗ್ತವೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಕೇವಲ ಬಿಡಿ ಭಾಗಗಳನ್ನ ಅವನ್ನ ತೋರಿಸಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಅನ್ನೋ ಕಾರಣದಿಂದ ಈ ಚಿತ್ರವನ್ನು ಮಾಡಲಾಗಿದೆ. ಅಕಸ್ಮಾತ್ ನೀವೇನಾದ್ರು ಇದೇ ರೀತಿ ಚಿತ್ರವನ್ನು ಮಾಡಿದರೆ ಬಹಳ ಒಳ್ಳೆಯದು. ಈ ರೀತಿ ಚಿತ್ರವನ್ನು ಮಾಡಿದರೆ ನಿಮಗೆ ಬಹಳ ಅನೇಕ ವರ್ಷಗಳವರೆಗೆ ನಿಮ್ಮ ಮಸ್ತಿಷ್ಕದಿಂದ ಅದು ಅಳಿಸುವುದಿಲ್ಲ. ಚಿತ್ರವನ್ನು ಅಕಸ್ಮಾತ್ ನೀವೇನಾದ್ರು ನಿರ್ಲಕ್ಷ್ಯವಾಗಿ ಮಾಡಿದ ಪಕ್ಷದಲ್ಲಿ ಅದು ಬೇಗ 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 ಅಳಿಸಿ ನಿಮ್ಮ ತಲೆಯಿಂದ ಹೋಗುತ್ತದೆ. ಗೊತ್ತಾಯ್ತು? ಅದಕ್ಕೆ ಈ ರೀತಿ ಚಿತ್ರವನ್ನು ಬಿಡಿಸಿಕೊಳ್ಳಿರಿ. ಈ ರೀತಿ ದೊಡ್ಡ ದೊಡ್ಡ ಕಾರ್ಡ್ ಶೀಟ್, ದೊಡ್ಡ ಪೇಪರ್ ಬರ್ತದಲ್ಲ, ದೊಡ್ಡದನ್ನು ತಗೊಂಬರ್ರಿ. ಆದರೆ ದೊಡ್ಡ ಚಿತ್ರ ಮಾಡಿರಿ, ರೀತಿ ಮಾಡಿದರೆ ಭಾರಿ ಒಳ್ಳೆಯದು. ಆಯಿತು? ಇನ್ನು ಮುಂದೆ ಇದ್ರ ಬಗ್ಗೆ ವಿವರಣೆಗಳನ್ನು ಹೇಳ್ತೀನಿ. ಇನ್ನು ನದಿಗಳನ್ನು ತೋರಿಸ್ಕೊಡ್ತೀನಿ ನಿಮಗೆ. ಈ ಚಿತ್ರವನ್ನು ಬಹಳ ಗಮನ ಇಟ್ಟು ನೋಡಬೇಕಾಗ್ತದೆ. ನಿಮಗೆ ಹಿಂದೆ ತೋರಿಸಿದಂತಹ ಚಿತ್ರದಲ್ಲಿ ಸಂಪೂರ್ಣ ಜಂಬೂದ್ವೀಪ ಮತ್ತು ಎಲ್ಲ ಕ್ಷೇತ್ರಗಳು ಮತ್ತು ಅದರ ಮಧ್ಯದಲ್ಲಿ ಇರುವಂತಹ ಪರ್ವತಗಳು, ಅದರ ಮೇಲೆ ಇರುವಂತಹ ಸರೋವರಗಳು ಅಂದರೆ ಕೊಳಗಳು, ಇದನ್ನು ಎಲ್ಲನೂ ಹೇಳಿದ್ದಿತ್ತು ನಿಮಗೆ. ಅಂದರೆ ಆ ಚಿತ್ರದಲ್ಲಿ ಆ ರೀತಿ ತೋರಿಸಿದ್ದಿತ್ತು. ಈಗ ಹಾಗೆ ಇಲ್ಲ. ಈಗ
ಕೇವಲ ನದಿಗಳನ್ನು ಮಾತ್ರ ಇಲ್ಲಿ ತೋರಿಸಲಾಗಿದೆ. ಇದನ್ನು ಭಾಳ ಗಮನ ಇಟ್ಟು ನೋಡಬೇಕಾಗ್ತದೆ. ನೀವು ಆ ಸಂಖ್ಯೆಗಳನ್ನು ಹಿಂದೆ ಮುಂದೆ ಎಲ್ಲರೂ ಬರ್ಕೊಂಬಿಟ್ರಿ, ಮತ್ತೆ ಹಾಗೆ ಆಗಬಾರ್ದು. ಸ್ವಲ್ಪ ಸ್ವಚ್ಛವಾಗಿ ನೋಡ್ರಿ ಇಲ್ಲಿ ಏನಿದೆ ಅಂಥೇಳಿ. ಇದು ಯಾವಾಗಲೂ ನೆನಪು ಇಟ್ಕೋಬೇಕು. ಇದು ಪೂರ್ವ ಭಾಗ, ಇದು ದಕ್ಷಿಣ ಭಾಗ, ಇದು ಪಶ್ಚಿಮ ಭಾಗ, ಇದು ಉತ್ತರ ಭಾಗ. ಇದು ಯಾವಾಗಲೂ ನಿಮ್ಮ ಗಮನದಲ್ಲಿ ಇರಲೇಬೇಕು. ಅರ್ಥ ಆಯ್ತು? ಈಗ ಪ್ರಾರಂಭ ಎಲ್ಲ ವಿಷಯ ಎಲ್ಲಿಂದ ಆಗ್ತದೆ? ಪೂರ್ವದಿಂದ ಆಗ್ತದೆ. ಹಾಗಾದರೆ ನೋಡೋಣ, ಇಲ್ಲಿ ಪೂರ್ವದಿಂದ ಇದು ಒಂದು 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 ನೋಡ್ರಿ, ಇಲ್ಲಿ ಗಂಗಾ, ಸಿಂಧು, ಹಿಂಗೆ ಮುಂದೇನು ರೋಹಿತ್, ರೋಹಿತಾಸ್ಯ, ಹರಿತ್, ಹರಿಕಾಂತ, ಸೀತಾ, ಸೀತೋದ, ನಾರಿ, ನರಕಾಂತ, ಸುವರ್ಣಕುಲ, ರೂಪ್ಯಕುಲ, ರಕ್ತ, ರಕ್ತೋದ. ಗೊತ್ತಾಯ್ತಲ್ಲ? ಹಾಂ, ಈಗ ಹಾಗಾದರೆ ಇನ್ನೊಂದ್ಸಲ ಗಮನ ಇಟ್ಟು ನೋಡ್ಕೊಳ್ರಿ. ಇಲ್ಲ ಮತ್ತೆ ನೀವು ಗೊಂದಲ ಮಾಡ್ಕೊಳ್ತೀರಿ, ನನಗೆ ಯಾಕೋ ಹಾಗೆ ಅನಿಸ್ತಾ ಇದೆ ಇದ್ರ ಈ ವಿಷಯದಲ್ಲಿ. ಇಲ್ಲಿ ನೋಡೋಣ, ಈಗ ನೋಡ್ರಿ, ಇಲ್ಲಿ ಇದು ಗಂಗಾ, ಸಿಂಧು, ಇನ್ನು ಮುಂದೆ ರೋಹಿತ್, ರೋಹಿತಾಸ್ಯ, ಇನ್ನು ಮುಂದೆ ಹರಿತ್, ಹರಿಕಾಂತ, ಹಾಂ, ಸೀತಾ, ಸೀತೋದ, ನಾರಿ, ನರಕಾಂತ, ಸುವರ್ಣಕುಲ, ರೂಪ್ಯಕುಲ, ರಕ್ತ, ರಕ್ತೋಧ. ಗೊತ್ತಾಯ್ತಪ್ಪ? ಹಾಂ, ಇದನ್ನು ಸ್ವಚ್ಛವಾಗಿ ಚಿತ್ರವನ್ನು ನೋಡ್ಕೊಳ್ಳೋದು. ಮತ್ತು ನಾನು ಇದನ್ನು ಒಂದು ರೀತಿ ಭಾಳ ನಿರ್ಲಕ್ಷ್ಯವಾಗಿ ಚಿತ್ರ ಮಾಡಿದಾಗೆ ಇದೆ. ಇದನ್ನು ಕಪ್ಪು ಬಿಳುಪಲ್ಲಿ ಮಾತ್ರ ನಾನು ಮಾಡಿದ್ದೀನಿ. ನೀವು ಬಣ್ಣಗಳಲ್ಲಿ ಭಾಳ ಸುಂದರವಾಗಿ ಈ ಚಿತ್ರವನ್ನು ದೊಡ್ಡ ಪೇಪರ್ನಲ್ಲಿ ಮಾಡೋದು. ಇದು ನಾನು ಇಷ್ಟು ಭಾಳ ಸಣ್ಣ ಮಾಡಿದ್ದೀನಲ್ವಾ? ಹಾಂ, ಇಲ್ಲಿ ನಾನು ಕೇವಲ ನಿಮ್ಗೆ ತಿಳಿಸೋ ಉದ್ದೇಶ ಅಷ್ಟೇ. ಈ ರೀತಿ ಚಿತ್ರ ಎಲ್ಲ ನೀವು ಬಹಳ ಸುಂದರವಾಗಿ, ಇದಕ್ಕಿಂತಲೂ ಬಹಳ ಸುಂದರವಾದ ಚಿತ್ರ ಮಾಡಬೇಕು. ಈಗ ಪ್ರಾರಂಭ ಇವತ್ತು ಇದು ನಿಮಗೆ ಏನು ಮನೆ ಕೆಲಸ ಅಲ್ವಾ? ಇವತ್ತು ಭಾಳ ಚಿತ್ರಗಳು ಅದು ನಿಮ್ಗೆ ಇವತ್ತು ಮನೆ ಕೆಲಸಗಳಿವೆ, ಮಾಡಬೇಕು. ಮಾಡ್ತೀರಿ? ಹಾಂ, ಇದ್ರ ಬಗ್ಗೆ ಏನೇನು ಹೇಳೋದು ಬೇಡಲ್ಲ, ಗೊತ್ತಾಗ್ತಾ ಇದೆಯಲ್ಲ ಇದೀಗ? ಹಾಂ, ಇನ್ನು ಇದ್ರ ಮೇಲೆ ಕಮಲಗಳು ಅದೆಲ್ಲ ಹೇಳಿದಾಯಿತು. ಅದ್ರ ಮೇಲೆ ದೇವಿಯರು, ಅವ್ರದ್ದು ನಿವಾಸ ಸ್ಥಾನ, ಅದೆಲ್ಲ ಮುಂದೆ ಇನ್ನು ಭಾಳ ಬರ್ತದಿದೆ ನಿಮಗೆ. ಮೊದಲು ನಿಮಗೆ ಇದಿಷ್ಟು ಗೊತ್ತಾದರೆ ಸಾಕು. ಹಾಗಿದ್ರೆ ಇನ್ನು ಮುಂದಿನ ವಿಷಯ. ಈಗ ಇನ್ನೊಮ್ಮೆ ಇದನ್ನು ನೋಡಿಕೊಡ್ರಿ. ಇದೀಗ ಸಂಪೂರ್ಣ ಜಂಬೂದ್ವೀಪದ ವಿಷಯ ಇದೆ. ಇದು ನಿಮಗೆ ಇದರಲ್ಲಿ ಬಿಡಿ ಭಾಗಗಳಲ್ಲಿ ಸಾಕಷ್ಟು ಗೊತ್ತಾಗಿದ್ದಾವೆ. ಇನ್ನು ಇದರಲ್ಲಿ ಒಂದು ಬಹಳ ಮಹತ್ವಪೂರ್ಣ ವಿಷಯ ಅಂತಂದರೆ, ಈಗ ನೋಡಿ, ಇಲ್ಲಿ ಈ ವಿದೇಶ ಕ್ಷೇತ್ರದ ಈ ರೀತಿ ನಗರಗಳು ಬರ್ತಾವೆ, ಎಲ್ಲ ಸೇರಿ 32 ಆಗ್ತಾವೆ ನೋಡಿ. ಇಲ್ಲಿಂದ ಪ್ರಾರಂಭ ಆಗಿ ಹೀಗೆ ಎಲ್ಲನೂ. ಆದರೆ ಅದು ಈಗ ನಿಮಗೆ ಹೇಳೋದಿಲ್ಲ, ನಾನು ಇನ್ನು ಮುಂದೆ ಹೋಗಿ ಹೇಳ್ತೀನಿ. ಸುಮ್ಮನೆ ನಿಮ್ಗೆ ನೆನಪಿನಲ್ಲಿ ಇರಲಿ ಅಂತ ಈ ವಿಷಯನ ಹೇಳಿದ್ದಾಯಿತು. ಇಲ್ಲೆಲ್ಲ ಗಜದಂತ ಪರ್ವತಗಳು ಬರ್ತವೆ, ಅದೇ ಇದ್ರ ಬಗ್ಗೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಎಲ್ಲ ವಿಷಯಗಳನ್ನ ನಿಮಗೆ ಬಹಳ ತಿಳಿಸೋದಿದೆ, ಪರ್ವತಗಳ ಬಗ್ಗೆ ಎಲ್ಲ. ಇದು ಸುಮ್ಮನೆ ನಿಮ್ಮ ಜ್ಞಾನದಲ್ಲಿ ಸುಮ್ಮನೆ ಇರಲಿ ಅನ್ನೋ ಕಾರಣದಿಂದ ಇದಷ್ಟೇ ಹೇಳಿದ್ದೀನಿ. ಇಲ್ಲಿ ನಿಜವಾಗಿ ಇದು ಅವಶ್ಯಕತೆ ನನಗಿರಲಿಲ್ಲ ಹೇಳುವಂಥದ್ದು, ಸುಮ್ಮನೆ ನಿಮ್ಮ ಜ್ಞಾನದಲ್ಲಿ ಇರಲಿ ಸಾಕಿದೆ. ಹಾಂ, ನೆನ್ಪಿಟ್ಕೊಂಡ್ರಿ? ಈ ರೀತಿ ಚಿತ್ರವನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿರಿ. ಅಕಸ್ಮಾತ್ ನೀವು ಈಗ ಏನಾದ್ರು ಈ ರೀತಿ ಚಿತ್ರವನ್ನು ಬಿಡಿಸಿ ತಯಾರು ಇಟ್ಟುಕೊಂಡ ಪಕ್ಷದಲ್ಲಿ ನಿಮಗೆ ಇನ್ನು ಮುಂದೆ ಕಲಿಸೋದಕ್ಕೆ ನನಗೆ ಬಹಳ ಸುಲಭ ಆಗ್ತದೆ. ಇಲ್ಲಾಂದ್ರೆ ಮತ್ತೆ ನೀವು ಮತ್ತೆ ಚಿತ್ರ ಮಾಡ್ಕೋಬೇಕಾಗ್ತದೆ. ಆವಾಗ ಅಲ್ಲಿ ಹೋಗಿ ಅದಕ್ಕೆ ಏನಾರು ಮಾಡಿ ಯಾಕೆ ತೋರಿಸಿದೆ ಈ ಚಿತ್ರನ? ಯಾಕೆಂದರೆ ಹೇಗಾದರೂ ಮಾಡಿ ನಿಮಗೆ ಸಮಯ ಇದ್ದಾಗ ಇವತ್ತು ನಾಳೆನೋ ಏನೋ ಸ್ವಲ್ಪ ಈ ಚಿತ್ರವನ್ನು ಮಾಡಿಡ್ರಿ. ಸ್ವಲ್ಪ ಬೇಕಿದು, ಇದು ಮಾಡಿಡ್ರಿ. ಈ ರೀತಿ ಮಾಡಿರಿ. ಆದರೆ ಈ ಚಿತ್ರ ಮಾಡಬೇಕಿದ್ರೆ ನಿಮ್ಮ ತಲೆಯ ಒಳಗಡೆ ಅಂದರೆ ಮಸ್ತಿಷ್ಕದಲ್ಲಿ ಯಾವಾಗಲೂ ನೆನಪಿರಬೇಕು ನಿಮಗೆ, ಇದು ಕೇವಲ ಚಿತ್ರ ಅಷ್ಟೇ. ಆದರೆ ಇದೇ ರೀತಿ ಅಳತೆಗಳು ಅಲ್ಲ, ಅಳತೆಗಳು ಮಾತ್ರ ಬೇರೆ ಇದೆ ಅನ್ನೋದು ನಿಮಗೆ ಯಾವಾಗಲೂ ಮಸ್ತಿಷ್ಕದಲ್ಲಿ ಇರಬೇಕು ಚಿತ್ರ ಮಾಡಬೇಕಿದ್ರೆ. ಹಾಗಿದ್ರೆ ಆ ಅಳತೆಗಳು ಏನೇನು ಹೇಗೆ ಸ್ವಲ್ಪ ತೋರಿಸ್ಬಿಡ್ತೀನಿ, ಒಂದು ನಿಮಿಷ. ಅಂದರೆ ಇದಕ್ಕೆ ಸಂಬಂಧಪಟ್ಟು ಮುಂದೆ ಚಿತ್ರ ಇದೆ. ಹಾಗಾದರೆ ಅದನ್ನು ಈಗ ನೋಡೋಣ, ಚಿತ್ರ ನೋಡಿ ಕಲಿಬೇಕು. ಅದರೊಳಗಡೆ ಬೇಗ ಜ್ಞಾನ ಆಗ್ತದೆ ಚಿತ್ರದೊಳಗಡೆ. ಈ ಚಿತ್ರವನ್ನು ಸ್ವಲ್ಪ ಬಹಳ ಗಮನ ಇಟ್ಟು ನೀವು ನೋಡಬೇಕಾಗ್ತದೆ, ಎಲ್ತಿರು ಗೊತ್ತಾಗೋದಿಲ್ಲ. ಹಿಂದೆ ನಿಮಗೆಲ್ಲನೂ ಮಾಡಿ ನಾನು ಚಿತ್ರಗಳನ್ನು ಬೇರೆ ಪ್ರಕಾರ ಮಾಡಿ ತೋರಿಸಿದ್ನಲ್ಲ, ಆದರೆ ಅವು ಯಾವೂ ಕೂಡ ಅಳತೆಯಲ್ಲಿ ಇಲ್ಲ. ನಾನು ಅಕಸ್ಮಾತ್ ಏನಾರು ಅಳತೆಯಲ್ಲಿ ಮಾಡಿದರೆ ಅದು ನಿಮಗೆ ಏನೂ ತಿಳುವಳಿಕೆಗೆ ಬರೋದಿಲ್ಲ, ಯಾಕೆಂದರೆ ಅಷ್ಟು ಚಿಕ್ಕದಾಗ್ತದೆ ಅದು. ನೋಡಿ ಇನ್ನೊಂದು ಸ್ವಲ್ಪ ಇದೀಗ ಅಳತೆಯಲ್ಲಿ ಇದೆ. ಇದೀಗ ನೋಡಿ, ಇಲ್ಲಿ ಈ ಕೊನೆಯದಾಗಿ ಬರ್ತದಲ್ಲ, ಇಲ್ಲಿ ಕೆಳಗಡೆ ನೋಡ್ರಿ, ಇಲ್ಲಿ ಕೆಳಗಡೆ ಸಣ್ಣದಾಗಿ ಭರತ ಕ್ಷೇತ್ರ ಇದೆ. ಈ ಭರತ ಕ್ಷೇತ್ರದ 64 ಪಟ್ಟು ದೊಡ್ಡ ಇಲ್ಲಿ ಮಧ್ಯದ ಈ ವಿದೇಶ ಕ್ಷೇತ್ರ ಇದೆ ನೋಡ್ರಿ. ಗೊತ್ತಾಯ್ತು? ಈಗ ನಾನು ಸ್ವಲ್ಪ ನಿಮಗೆ ದೊಡ್ಡ ಮಾಡಿ ತೋರಿಸ್ತೀನಿ ಅದನ್ನೀಗ ನೋಡಿ. ಈಗ ಗೊತ್ತಾಗ್ತಾ ಇದೆ ಈಗ. ಇಲ್ಲಿ ಬಹಳ ಸಣ್ಣದಾಗಿ ನೋಡ್ರಿ, ಇಲ್ಲಿ ಈ ಸ್ಥಳದಲ್ಲಿ ಬಹಳ ಸಣ್ಣದು ಇದು ಭರತ ಕ್ಷೇತ್ರ ಇದೆ. ಗೊತ್ತಾಯ್ತಲ್ಲ? ಇದಕ್ಕಿಂತ 2 ಪಟ್ಟು ಇಲ್ಲಿ ಪರ್ವತ ಇದೆ ವಿಸ್ತಾರ, ಅದಕ್ಕಿಂತ 2 ಪಟ್ಟು ಮತ್ತು ಕ್ಷೇತ್ರ ಇದೆ, ಮತ್ತೆ ಪರ್ವತ, ಈ ಥರ ಎಲ್ಲನೂ ಬರ್ತದೆ ನೋಡ್ರಿ. ಈ ರೀತಿ ದ್ವಿಗುಣ ವಿಸ್ತಾರ ಆಗ್ತಾ ಅಂದರೆ
ಭರತ ಕ್ಷೇತ್ರದಿಂದ ದ್ವಿಗುಣ ವಿಸ್ತಾರ ಆಗ್ತಾ ಹೋಗ್ತಾ ಇಲ್ಲಿ ವಿಧೇಯ ಕ್ಷೇತ್ರ ಬಂತು ನೋಡ್ರಿ. ಇಲ್ಲಿಗೆ ಬಂದಾಗ ಅದು ಎಷ್ಟು 64 ಭಾಗ ಜಾಸ್ತಿ ಬಂತು ನೋಡಿ. ಈ ರೀತಿ ವಿಧೇಯ ಕ್ಷೇತ್ರ ಬಂತು ಈಗ ಅಲ್ವಾ, ಇದು ಗೊತ್ತಾಗ್ತಾ ಇದೆಯಲ್ಲ. ಇಲ್ಲಿಂದ ನೋಡ್ರಿ ಇಲ್ಲಿಂದ 1 2 3 4 ಈ ಥರ ತಗೋಬೇಕು ನೀವು. 8 ಆದ ತಕ್ಷಣ ಇಲ್ಲಿ ಕೆಳಗಡೆ 9 10 ಈ ಥರ ತಗೋಬೇಕು. ಇದು 16 ಆದ ತಕ್ಷಣ ಮತ್ತು ಇಲ್ಲಿಂದ 17 ತಗೋಬೇಕು. ಮತ್ತು ಹೀಗೆ ಹೋಗಿ ಅದು ಹೀಗೆ ಬರ್ತದೆ. ಇಲ್ಲಿಗೆ ಕೊನೆ ಆಗ್ತದೆ ನೋಡಿ, 32 ಆಯ್ತು ಇಲ್ಲಿಗೆ ನೋಡಿ. ಇದು 31 ಇದು 32 ಅಲ್ವಾ, ಅಲ್ಲಿ ಕೊನೆ ಆಗ್ತದೆ. ಅಂದರೆ ಎಷ್ಟಪ್ಪ, ಇಲ್ಲಿಂದ ಪ್ರಾರಂಭ ಆಗಿ ಯಾವುದು ಇಲ್ಲಿಂದ ಪ್ರಾರಂಭ ಆಗಿ 1 2 ಇಲ್ಲಿಂದ ಪ್ರಾರಂಭ ಆಗಿ ಹೀಗಾಗಿ ಹೀಗೆ ಹೋಗಿ ಹೀಗೆ ಬಂದು ಹೀಗೆ ಹೋಗಿ ಹೀಗೆ ಬಂದು ಇಲ್ಲಿಗೆ ಬಂದ ಕೂಡ 32 ಆಯಿತು ಅಲ್ವಾ. ಹಾಂ, ಈಗ ಅದೇ ರೀತಿ ನೋಡಿ ಇಲ್ಲಿ ವಿಧೇಯ ಕ್ಷೇತ್ರ ಆಯ್ತಲ್ವ, ಇದು ನಿಮ್ಗೆ ಗೊತ್ತಿದೆಯಲ್ವಾ. ಹಾಂ ಹೌದು, ಇದೀಗ ವಿಧೇಯ ಕ್ಷೇತ್ರ ಆಯ್ತಲ್ಲ ನೋಡಿ. ಇಲ್ಲಿಂದ ಇಷ್ಟು ಏನು ಭಾಗ ಇದೆ ಇಷ್ಟು ಅಷ್ಟೇ ಭಾಗ ಇಲ್ಲಿ ಕೂಡ ಇದೆ ಮೇಲೆ, ಅಂದರೆ ಇಲ್ಲಿಂದ ಐರಾವತ್ ತನಕ ಅಲ್ವಾ. ಇಲ್ಲಿ ಈ ಕಡೆ ಭರತ ಕ್ಷೇತ್ರ ಆಯಿತು, ಇದು ಇಲ್ಲಿಗೆ ವಿಧೇಯ ಕ್ಷೇತ್ರ ಬಂತಲ್ವ ಇಲ್ಲಿಂದ. ಹಾಂ, ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ದಕ್ಷಿಣದಲ್ಲಿ ಎಷ್ಟಿದೆ ಉತ್ತರದಲ್ಲೂ ಕೂಡ ಅಷ್ಟೇ ಇದೆ ಆ ರೀತಿ. ಇದು ನೋಡಿ, ಇದು ಪೂರ್ವ, ಇದು ನೆನಪಿದೆಯಲ್ಲ ನಿಮಗೆ, ಇದು ಪಶ್ಚಿಮ, ಗೊತ್ತಾಗ್ತಾ ಇದೆಯಲ್ಲ. ಹಾಂ, ಇದು ಭರತ ಕ್ಷೇತ್ರ. ಈ ರೀತಿ ಭರತ ಕ್ಷೇತ್ರ ಇದೆ ನೋಡ್ರಿ. ಇದರ ಬಗ್ಗೆ ಭಾಳ ವಿಸ್ತಾರವಾಗಿ ಮುಂದೆ ಎಲ್ಲ ಹೇಳಲಾಗುತ್ತದೆ. ಇದರ ಒಳಗಡೆ ಈಗ ನಿಮ್ಮ ಪ್ರಪಂಚ ಕೂಡ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಕೆಳಗಡೆ, ಅದು ಪ್ರಪಂಚ ಎಲ್ಲಿದೆ ನೋಡಿ. ಅಂದರೆ ಕೆಳಭಾಗದಲ್ಲಿ ಬಂತು ನೋಡಿ, ಇಲ್ಲಿ ಕೆಳಗಡೆ ಇದೆಲ್ಲ, ಇದು ಇಷ್ಟೇ, ಇದು ಏನು ಕಾಣ್ತಿದೆಯಲ್ಲ ಇದಿಷ್ಟೇ, ಇದ್ರ ಒಳಗಡೆ ಇಷ್ಟೇ ಪ್ರಪಂಚ ಅಂತೇಳಿ ನೀವು ತಿಳಿಬೇಕು, ಗೊತ್ತಾಯ್ತು. ಹಾಂ, ಇನ್ನು ಇದರ ಹೊರಗಡೆ ಯಾವುದನ್ನು ಕೂಡ ಇದುವರೆಗೆ ಇಂಟರ್ನೆಟ್ಗಳು ಸರ್ಚ್ ಮಾಡಿಲ್ಲ, ಅದು ಅವರಿಗೆ ಸಿಕ್ಕಿಲ್ಲ, ಅಂದರೆ ಇನ್ನೂ ಸರ್ಚ್ ಆಗಿಲ್ಲ, ಹೌದು, ಅರ್ಥ ಆಯಿತು. ಹಾಂ, ಇದು ಇಷ್ಟೇ, ಇಷ್ಟು ತಿಳ್ಕೊಬೇಕು. ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ನಿಮಗೆ ಆಮೇಲೆ ಎಲ್ಲನೂ ಹೇಳ್ಕೊಡ್ತೀನಿ. ಈಗ ಇದಿಷ್ಟು ಸಾಕು. ಸಮಯ ಆಗುತ್ತಿದೆ, ನಾಳೆ ಬನ್ನಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ನೀವು ಸ್ತ್ರೀ ಅಭಿಷೇಕವನ್ನು ಮಾಡುತ್ತಿದ್ದೀರಾ? ಮಾಡುತ್ತಿದ್ದೇವೆ. ಅದರ ಬಗ್ಗೆ ನಮಗೆ ಮಾಹಿತಿ ತಿಳಿಸಿಕೊಡಿ. ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಪ್ಲೇಸ್ಟೋರ್ಗೆ ಹೋಗಿ ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ, ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಜೈ ಜಿನೇಂದ್ರ. ಜೈ ಜಿನೇಂದ್ರ.